ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅದ್ಧೂರಿಯಾಗಿ ಜರುಗಿದ ನವೋದಯ ಶಾಲೆ ವಾರ್ಷಿಕೋತ್ಸವ ಸಮಾರಂಭ. ಚಂದ್ರಶೇಖರ್ ಪಾಟೀಲ್ ಮೂರ್ತಿ ಸ್ಥಾಪನೆಗೆ ಅಧಿಕಾರಿಗಳು ಅಡ್ಡಿ, ಮೇಯರ್ ದರ್ಗಿ ಗರಂ. ಉದ್ಯಮ ಸುಸ್ಥಿರತೆ ಕುರಿತು ಫೆಬ್ರವರಿ 2 ಹಾಗೂ 3ರಂದು ಕಲಬುರಗಿಯಲ್ಲಿ ಕಾರ್ಯಾಗಾರ. ಈಗ ವಾರ್ತೆಗಳ ವಿವರ. ನಗರದ ಶಹಾಬಜಾರ್ ಬಡಾವಣೆಯಲ್ಲಿರುವ ನವೋದಯ ವಿದ್ಯಾಮಂದಿರ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಶರಣ ಸಿರಸಗಿಯ ರುದ್ರಮುನಿ ಶಿವಾಚಾರ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಒಂದು ಕಾಲ ಇತ್ತು. ಅವಾಗಿನ ಕಾಲದೊಳಗೆ ಹೆಂಗಪ್ಪ ಅಂತಂದ್ರೆ ಕಿಶ ಖಾಲಿ ಖಾಲಿ ಆಗಿದ್ದವು, ಮನಸ್ಸುಗಳು ಮಾತ್ರ ತುಂಬಿದ್ದವು. ಅವಾಗಿನ ಕಾಲದೊಳಗ ಕಿಶ ಖಾಲಿ ಖಾಲಿ ಆಗಿದ್ದವು, ಮನಸ್ಸುಗಳು ತುಂಬಿದ್ದವು. ಇವಾಗಿನ ಕಾಲದೊಳಗೆ ಹೆಂಗಾಗೈತಪ್ಪ ಅಂತಂದ್ರ ಮನಸ್ಸುಗಳು ತುಂಬಿದ್ದಾವ, ಕಿಶ ಮಾತ್ರ ಖಾಲಿ ಖಾಲಿ ಆಗಿದ್ದಾವ. ಅವಾಗಿನ ಕಾಲದೊಳಗೆ ಹೆಂಗಿದ್ದವಪ್ಪ ಅಂತಂದ್ರ ಮನೆ ಬಹಳ ದೊಡ್ಡವಿರ್ತಿದ್ವು, ಮನೆ ಬಹಳ ಸಣ್ಣ ಇರ್ತಿದ್ವು, ಮನಸ್ಸು ಬಹಳ ದೊಡ್ಡ ಇರ್ತಿದ್ವು. ಇವಾಗಿನ ಕಾಲದೊಳಗೆ ಹೆಂಗೈತಪ್ಪ ಅಂತಂದ್ರ ಮನಸ್ಸು ಬಹಳ ಸಣ್ಣವಾಗ್ಯಾವ, ಮನೆ ಮಾತ್ರ ಬಹಳ ದೊಡ್ಡವಾಗ್ಯಾವ. ಅವಾಗಿನ ಕಾಲದೊಳಗ ಗುಡಿಯೊಳಗಿರುವಂತ ಮೂರ್ತಿಗಳು ಹೆಂಗಿರ್ತಿದ್ವಪ್ಪ ಅಂತಂದ್ರ ಕಲ್ಲಿನದಾಗಿರ್ತಿದ್ವು, ಪೂಜೆ ಮಾಡುವಂತ ಮನಸ್ಸುಗಳು ಬಂಗಾರದಾಗಿರ್ತಿದ್ವು. ಇವಾಗಿನ ಕಾಲದೊಳಗ ಗುಡಿಯೊಳಗಿರುವಂತ ಮೂರ್ತಿಗಳು ಹೆಂಗಾಗ್ಯಾವಪ್ಪ ಅಂತಂದ್ರ ಬಂಗಾರದಾಗ್ಯಾವ, ಪೂಜೆ ಮಾಡುವಂತ ಮನಸ್ಸುಗಳು ಕಲ್ಲಾಗಿದ್ದಾವ. ಅವಾಗಿನ ಕಾಲದೊಳಗ ವಸ್ತುಗಳನ್ನ ಉಪಯೋಗ ಮಾಡ್ತಿದ್ರು, ವ್ಯಕ್ತಿಗಳನ್ನ ಪ್ರೀತಿ ಮಾಡ್ತಿದ್ರು. ಇವಾಗಿನ ಕಾಲದೊಳಗೆ ಹೆಂಗಾಗೈತಪ್ಪ ಅಂತಂದ್ರ ವಸ್ತುಗಳನ್ನ ಪ್ರೀತಿ ಮಾಡ್ಲತ್ತಾರ, ವ್ಯಕ್ತಿಗಳನ್ನ ಉಪಯೋಗ ಮಾಡ್ಲತ್ತಾರ. ಇಂಥ ಪರಂಪರೆ ನಮ್ಮದಲ್ಲ ಅನ್ನುವಂಥದ್ದನ್ನ ತಿಳಿದುಕೊಳ್ಳಬೇಕಾಗೈತಿ. ನಮ್ಮ ವಿದ್ಯಾರ್ಥಿ ಲೈಫ್ ಅನ್ನುವಂಥದ್ದು ಹೆಂಗೈತಪ್ಪ ಅಂತಂದ್ರ ಗೋಲ್ಡನ್ ಲೈಫ್ ಅಂತಾರ, ಇದನ್ನ ಗೋಲ್ಡನ್ ಲೈಫ್ ಅಂತಾರ. ಇದನ್ನ ಹಾಳು ಮಾಡಿಕೊಳ್ಳಬಾರದು ಅನ್ನುವಂಥದ್ದು. ವಿದ್ಯಾರ್ಥಿ ಜೀವನ ಅನ್ನುವಂಥದ್ದು ಹೆಂಗಪ್ಪ ಅಂತಂದ್ರ ವಿದ್ಯಾರ್ಥಿ ಜೀವನದೊಳಗ ಶಿಕ್ಷಕರ ಜೀವನ ಅನ್ನುವಂಥದ್ದು ಹೆಂಗಾಗೈತಪ್ಪ ಅಂತಂದ್ರೆ ಶಿಕ್ಷಕರ ಜೀವನ ಏಣಿ ಇದ್ದಂತೆ. ಅದನ್ನ ಬಹಳಷ್ಟು ಮಂದಿ ಅದನ್ನ ಹತ್ಕೊಂಡು ಹೋಗುವುದನ್ನ ಕಲ್ತಾರ ಹೊರತು ಅದನ್ನ ಒಂದು ಸುದ್ದಿ ಮೇಲೆತ್ತರ ಕೊಯ್ಯುವಂತ ಕೆಲಸ ಅದು ನಮ್ಮ ವಿದ್ಯಾರ್ಥಿಗಳಿಂದ ಆಗಬೇಕನ್ನುವಂತದನ್ನ ಈ ಕಾರ್ಯಕ್ರಮಗಳ ಸೂಚನೆಯನ್ನು ಕೊಡ್ತಾ ಈ ಕಾರ್ಯಕ್ರಮಗಳು ನೋಡಿದ್ವಿ ನಾವು. ಎಷ್ಟಪ್ಪ ಅಂತಂದ್ರ ನಮ್ಮ ಟೀಚರ್ಗಳಿಗೆ ಸನ್ಮಾನ, ನಮ್ಮ ವಿದ್ಯಾರ್ಥಿಗಳಿಗೆ ಸನ್ಮಾನ, ಬೆಸ್ಟ್ ಟೀಚರ್ ಅವಾರ್ಡ್ ಅನ್ನು ಕೊಟ್ಟರು, ಮತ್ತೇನಪ್ಪ ಅಂತಂದ್ರೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅನ್ನು ಕೊಟ್ಟರು. ಇದ್ರೊಳಗೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕೇನಪ್ಪ ಅಂತಂದ್ರ ಈ ಕಾಲೇಜ್
ಸ್ಟೂಡೆಂಟ್ ಅಷ್ಟೇ ಬೆಸ್ಟ್ ಅಲ್ಲ, ಟೀಚರ್ ಅಷ್ಟೇ ಬೆಸ್ಟ್ ಅಲ್ಲ, ಈ ಕಾಲೇಜಿನೊಳಗೆ ಪ್ರತಿಯೊಬ್ಬರು ಓದುವಂತವರು ಈ ಕಾಲೇಜಿನ ಕೂಡ ಬೆಸ್ಟ್. ಬಳಿಕ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿದ್ದ ವಿಠೋಬಾ ಪತ್ತಾರ್ ಅವರು ನವೋದಯ ಶಾಲೆಯ ಶೈಕ್ಷಣಿಕ ಸೇವೆಯನ್ನು ಕೊಂಡಾಡಿದರು. ಅವರ ಶಿಕ್ಷಣ ಸಂಸ್ಥೆ ಆಸಕ್ತಿಯಿಂದ ಅವರು ಬೇರೆ ಬೇರೆ ಸ್ಕೂಲ್ಗಳಾಗ ಮಕ್ಕಳ ಕಾರ್ಯಕ್ರಮ ಮಾಡಿಸಿದ ಅವರಲ್ಲಿ ಶಿಕ್ಷಣದಲ್ಲಿ 7 ವರ್ಷದ ಕಾರ್ಯಕ್ರಮ ಶಾಲೆ ಮಾಡುತ್ತಾರೆ. ಅದರಲ್ಲಿ ಕಾರ್ಯಕ್ರಮ ತೆಗೆದುಕೊಂಡು ಯಾವ ಶಿಕ್ಷಕರು ಉತ್ತಮ ಕೆಲಸ ಮಾಡುವುದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ, ಅದರಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆ ಮನುಷ್ಯನ ಅದರಲ್ಲಿ ಮನುಷ್ಯರು ಬಹಳ ಬೆಲೆ ಮಕ್ಕಳನ್ನು ಮನುಷ್ಯರನ್ನ ಮಾಡಲ್ಲ. ಇದೆಲ್ಲಲ್ಲಿ ಬಹಳಷ್ಟು ಚೆನ್ನಾಗಿ ಮಾಡ್ತಾರೆ. 12 ವರ್ಷದ ಸುದೀರ್ಘ ತಪಸ್ಸಿನ ಫಲ ಈ ವರ್ಷ 2 ವರ್ಷಗಳು 12 ವರ್ಷ ಇದು ಬಹಳ ಸಂದರ್ಭದಿಂದ ಅಷ್ಟೇ ಹೆಚ್ಚು ಮಾಡ್ತಾರೆ. ಅವರಿಗೆ ಇಲಾಖೆ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದಿಸುತ್ತೇವೆ. ಇದೇ ರೀತಿ ಶಿಕ್ಷಣ ಇಲಾಖೆಯಲ್ಲಿ ಇರುವಂಥ ಒಂದು PG ಮತ್ತು ಸ್ವತಂತ್ರ ವಿಶ್ವವಿದ್ಯಾಲಯಗಳ ಉನ್ನತ ಕಾಲೇಜು ಸಂಸ್ಥೆಗಳನ್ನು ತೆರೆಯಲಿದ್ದು ಆಶಿಸುತ್ತಾ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿರುವ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಬಳಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಕ್ಕಳು ಸಮಾರಂಭದಲ್ಲಿ ಭಾಗವಹಿಸಿ ನೃತ್ಯ ಪ್ರದರ್ಶನ ಮಾಡುವ ಮೂಲಕ ಸಂಭ್ರಮಿಸಿದರು. जय श्री वीर मारुति देव की, जय श्री बुध कौशिक ऋषि की, श्री गणेशाय नमः। अस्य श्री राम रक्षा स्तोत्र मंत्रस्य बुध कौशिक ऋषिः अनुष्टुप् छन्दः श्री सीता रामचन्द्रो देवता। ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶರಣಬಸಪ್ಪ ಕೋಗನೂರ್, ಜಯಶ್ರೀ ಕೋಗನೂರ್, ನವೋದಯ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗುರುಶಾಂತಮ್ಮ, ಮುಖ್ಯ ಗುರುಗಳಾದ ಅಶೋಕ್, ಜ್ಯೋತಿ ಓಕಳಿ, ರೇಣುಕಾ ಪಂಚಾಲ್ ಸೇರಿದಂತೆ ಶಾಲೆಯ ಅನೇಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಗರದಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ಕೆ ಅಡ್ಡಿಪಡಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಮಹಾನಗರ ಪಾಲಿಕೆ ಮೇಯರ್ ವಿಶಾಲ್ ದರ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ತಡೆ ಹಿಡಿದ ಅಧಿಕಾರಿಗಳ ವಿರುದ್ಧ ಗರಂ ಆದ ಮೇಯರ್ ದರ್ಗಿ ಅವರು ಮಹಾನಗರ ಪಾಲಿಕೆ ಝೋನಲ್ 1 ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ನಗರದ ರಾಮ ಮಂದಿರದ ಬಳಿ ನಿರ್ಮಾಣ ಮಾಡಲಾಗುತ್ತಿರುವ ದಿವಂಗತ ಮಾಜಿ ಶಾಸಕ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವರ ಪ್ರತಿಮೆಯ ಕಾಮಗಾರಿಗೆ ಅಧಿಕಾರಿಗಳು ವಿನಾಕಾರಣ ಅಡ್ಡಿಪಡಿಸುತ್ತಿದ್ದಾರೆ. ರಾತ್ರೋರಾತ್ರಿ ಅರ್ಧ ಮುಗಿದಿರುವ ಕಾಮಗಾರಿಯನ್ನು ಡೆಮೋಲಿಷ್ ಮಾಡಲಾಗಿದೆ ಎಂದು ಕಿಡಿಕಾರಿದರು. ರಾತ್ರಿ ಬಂದ್ ತೆಗೆದ ಅವಶ್ಯಕತೆ ಏನಿತ್ತದು? ನಾ ಕಮಿಷನರ್ ಅಲ್ಲೇನಿ ರಾತ್ರಿ ಬಂದ್ ಅವಶ್ಯಕತೆ ಏನಿತ್ತು? ನಾವ್ ಒಂದೇ ಕ್ವಶನ್ ಅದ ನಿಮಗೆ, ನನ್ ರಾತ್ರಿ ಬಂದ್ ಯಾಕೆ ತೆಗೆದ್ರಿ ನೀವು? ನಿಮ್ಮ ಸಂಘಟ ನಾ ಫೋನ್ ಮಾಡಿದಾಗ ಏನು ಕೆಲಸ ಮಾಡ್ಬೇಡ ಬಂದ್ ಮಾಡಿದಿರಲ್ಲ, ಬಂದ್ ಮಾಡಿದೇವ್. ಒಂದ್ ಮಾತು ನಾನು ಮುಗಿಲ್ರಿ, ಆಮೇಲೆ ನೀವು ಮಾತಾಡಿ ಏನು ನಿಮ್ಮ ಮುಗಿದ್ಮೇಲ ನನ್ ಮುಗಿದ್ಮೇಲೆ ಮಾತಾಡಿ. ನಾವೇನ್ ಕೇಳ್ತೇವೆ ನಿಮ್ಗ? ಸರ್ ಹಿಂಗಿಂಗ ಇಲ್ಲಿ ರಿಕ್ವೆಸ್ಟ್ ಮಾಡ್ತೇವೆ, ಬ್ಯಾಡ್ರಿ ಮೂರ್ತಿ ಕುಡಿದ್ರೆ ಬಿಟ್ಬಿಟ್ಟೆ ನಾವು ಸಿಕ್ಕಿದ್ರಿ ರೈಟ್. ನಾವು ಥ್ಯಾಂಕ್ಸ್ ಹೇಳಿದ್ವಿ ಸರ್, ಆಮೇಲೆ ನಾವು ಇದ್ದಿದ್ವಿ. ನನಗೆ ದಿನ ಟಾರ್ಚರ್ ಆಗಿದ್ರು, ತೆಗ್ದಿಲ್ಲ ನಾವು ನೀವು ಕಮಿಷನರ್ ಮಾತಾಡೋದು ರಾತ್ರಿ ಸರ್ ಮೇಯರ್
ನಮ್ದು ಏನ್ ಉದ್ದೇಶ ಇರ್ತದ ನಾ ಅಂದೇನ್ರಿ ಓ ಸರ್, ಮುಂಜಾನೆ ಕಮಿಷನರ್ ಹೇಳಲ್ಲ ಸರ್, ಮುಂಜಾನೆ ಹೇಳಲ್ಲ ಅಂದ್ರೆ ಇಲ್ಲಿ ನೀವು ಕಮಿಷನರ್ ಇಲ್ಲಿ ಹೇಳಲ್ಲ ತೆಗಿಲೇಬೇಕು. ನಿಮ್ಮ ಕಮಿಷನರ್ ಹೇಳಲ್ಲ ಏ, ಈಗ ಮೇಲ್ ಡೆಪ್ಯೂಟಿ ಕಾರ್ಪೊರೇಟರ್ ಬಂದ್ರೆ ಬರ್ರಿ ಅವ್ರು ಬಂದು ಹೇಳಿ ಬನ್ನಿ. ಸರ್ ಹೊರಗೆ ಪ್ಲೀಸ್ ಹೊರಗೆ ಸರ್ ಮಾನ್ಯ ಆಯುಕ್ತರು ಸರ್, ನನಗೆ ಕಮಿಷನರ್ ಹೇಳಲ್ರಿ. ಬಸವರಾಜ್ ಅವರಿಗೆ ಭೇಟಿ ಆಗಿದ್ವಿ. ನೋಡ್ರಿ, ನಾ ಬಿಟ್ಟೇ ಬಿಟ್ಟಿನಿ, ನನಗ ಅದ್ರ ಸಂಬಂಧ ಇಲ್ಲ, ಮಾಡಿದ್ದೇನೆ ನಾನು ಏನು ಇಲ್ಲ ಅಂತ ಹೇಳಿದ್ರಿ. ನೀವೇನ್ ಹೇಳಿದ್ರಿ? ಇಲ್ಲ ನಾವು ಸ್ಟ್ಯಾಚು ಕೂಡ್ಸಲ್ಲ. ನಾವ್ ಅಂದಿದ್ದಾಗ ನಾ ಖುಷಿ. ಏನಾದ್ರೆ ಪ್ರಾಬ್ಲಮ್ ಬೇಡಪ್ಪ ಅಂತ ಸರ್ ಕೂಡ ಮಾತಾಡ್ರಿ ಅಂತ ನೀವು ಮಾತಾಡಿದ್ರಿ ಅಂದ್ರಿ. ಮೇಯರ್ ಸಾಹೇಬ್ ಕೂಡ ಮಾತಾಡಿದ್ರಿ. ಮೇಯರ್ ಸಾಹೇಬ್ರಿ ನಾ ಮಾತಾಡಿದ್ನಿ, ಗೌಡ್ರಿನೂ ನಾ ಮಾತಾಡಿದ್ವಿ. ಮಾತಾಡಿದ್ಮ್ಯಾಗ ನಾ ಕಮಿಷನರ್ ಕೂಡ ಮಾತಾಡ್ತೀನಿ ಅಂದ್ರು. ಮಾತಾಡೋರು ಗೊತ್ತಿಲ್ಲ. ಕಮಿಷನರ್ ನನಗೆ ಡೈಲಿ ತೆಗಿಲೇಬೇಕು. ಈಗ ಯಾಕೆ ತೆಗ್ದಿಲ್ಲ? ಮೌಖಿಕ ಆರ್ಡರ್ ಇರ್ತದ್ರಿ. ಆರ್ಡರ್ ಮೌಖಿಕ ಮೌಖಿಕ ಆದೇಶ ಆದೇಶ ಮೇಲೆ ಮಾಡಿಲ್ಲ. ನಮ್ ಲೆಟರ್ದಾಗ ಮೌಖಿಕ ಆದೇಶ ಅಂತ ಬರ್ತೀನಿ ಸರ್. ಬರ್ತೀನಿ ಸರ್. ನೀವು ಒಂದು ರಾತ್ರಿ ಯಾಕೆ ತೆಗೆದ್ರಿ? ಕಮಿಷನರ್ ಕೇಳಿ, ನಾ ಮುಂಜಾನೆ ತೆಗಿತೀನಿ ನನಗೆ ರಾತ್ರಿ ತೆಗಿಲೇಬೇಕು. ಜವಾಬ್ದಾರಿ ಅಧಿಕಾರಿ ಇದ್ದೀರಿ, ಹೌದಾ? ವಲಯ ಆಯುಕ್ತ ಇದ್ದೀರಿ, ನೀವು ಕೆಲಸ ನೀವು ಮಾಡ್ಲತ್ತೀರಿ. ರಾತ್ರಿ 12 ಗಂಟೆಗೆ 1 ಗಂಟೆಗೆ 11 ಗಂಟೆಗೆ ಹೋಗಿ ಮಾಡೋದು ಡೇ ಒಳಗೆ ತೆಗೀರಿ. ರಾತ್ರಿ ಆಗಿಲ್ಲ ಸರ, ನಮಗೊಂದು ನೋವಾಗ್ಯದ. ಯಾಕಪ್ಪ ಅಂದ್ರೆ ನಾವು ಮೊನ್ನೆ 26 ತಾರೀಕಿಗೆ ನಮ್ಮ ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವರವರ ಒಂದು ಬ್ಯೂಟಿಫಿಕೇಶನ್ ಮಾಡೋ ಸಲಕ್ಕೆ ನಾವೊಂದು ಇದು ಮಾಡಿದೆವು, ಕಾಲಮ್ ಹಾಕಿದೆವು. ಕಾಲಮ್ ಹಾಕಿದಲ್ಲಿ ಮೂರ್ತಿ ಕೂಡ್ಸೋಮಂತ ನಮ್ಮ ಪ್ಲಾನ್ ಇತ್ತು. ಬಟ್ ಇಲ್ಲಿ ಗೌರ್ಮೆಂಟ್ ಆದಷ್ಟು ತೊಗೊಂಬಂದ್ಮೇಲೆ ಮಾಡಮಂತಂದ್ರು. ಅದಕ್ಕೆ ನಾವು ಯಾವುದೇ ರೀತಿಯಾದಂಥ ಮುಂದಿನ ವರ್ಷಿಲ್ಲ, ಏನೂ ಮಾಡಿಲ್ಲ. ಗೌರ್ಮೆಂಟ್ ಆದಷ್ಟು ತೊಗೊಂಬಂದೇ ಮಾಡಮಂತಂದ್ರು. ಕಾರ್ಪೊರೇಷನ್ ಕಮಿಷನರ್ ಜೊತೆ ಡಿಸ್ಕಷನ್ ಮಾಡಿದ್ರು. ಕಮಿಷನರ್ ಅಂದ್ರೆ ಇದಕ್ಕೆ ಪೂರ ಲೀಗಲಿ ಮಾಡಮಂತಂದ್ರು. ಓಕೆ ಸರ್ ಅಂತಂದ. ಇವಾಗ ಝೋನಲ್ ಕಮಿಷನರ್ ರಾತ್ರಿ ಹೋಗಿ 12 ಗಂಟೆಗೆ ಅದು ಪೂರ ಹೊಡಿತಾರಂದ್ರೆ ಅವ್ರಿಗೆ ಕೇಳಿದ್ರೆ, ಕಮಿಷನರ್ ಕೇಳಿದ್ರೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಅಂತ ಹೇಳ್ತಾರೆ. ಮೊನ್ನೆ ನಮ್ದು ಕಾರ್ಯಕ್ರಮ ಆಯ್ತು, BJP ಕಾರ್ಯಕ್ರಮ ಆಯ್ತು, ಅವಾಗ ಕೇಳಿದ್ರು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಮಾಡ್ರಿ ಅಂತ ಹೇಳ್ತಾರೆ. ಎಲ್ಲಾ ಕಡೆದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಹೇಳ್ತಾರ, ಏನು ಅವ್ರೇ ನಡೆಸ್ತಾರೆ, ಏನು ನಮ್ಮ ಅಡ್ಮಿನಿಸ್ಟ್ರೇಟರ್ ಕಮಿಷನರ್ ನಾನು ಮಾಡ್ಲತ್ತಾರ. ಇದು ನನಗೆ ಒಂದು ತಿಳಿದ ಇದು ಉದ್ದೇಶಪೂರ್ವಕವಾಗಿ ಮಾಡ್ಲತ್ತಾರ ಅಂತ ಹೇಳಿ ನನ್ನ ಅಭಿಪ್ರಾಯ ಅದ. ಕಮಿಷನಬಲ್ ಹೋಲತ್ತೇವ್ರಿ, ಮೇನ್ ಕಮಿಷನಬಲ್ ಹೋಲತ್ತೇವೆ. ಕಮಿಷನರ್ ಏನಂತ ಡಿಸ್ಕಷನ್ ಮಾಡಿ ನಾಳೆಗೆ ನಾವು ಏನು ಮಾಡಬೇಕು ಏನಿಲ್ಲ ಅದು ಮುಂದೆ ಬರೋದು. ನಾಳೆಗೆ ನಾವು ಕುಂತು ಡಿಸ್ಕಷನ್ ಎಲ್ಲ ಕಾರ್ಪೊರೇಟರ್ ಎಲ್ಲ ಡಿಸ್ಕಷನ್ ಮಾಡಿ, ಎಲ್ಲ ನಮ್ಮ ಹಿರಿಯ ಸದಸ್ಯರು ಕಾರ್ಪೊರೇಟರ್ ಸಜ್ಜೆ ಎಲ್ಲ ಕುಂತು ಡಿಸ್ಕಷನ್ ಮಾಡಿ ಚರ್ಚೆ ಮಾಡಿ ಹೇಳ್ತಾರೆ. ಈ ಕುರಿತು ಸ್ಪಷ್ಟನೆ ನೀಡಿದ ಅಧಿಕಾರಿ ರಮೇಶ್ ಪಟ್ಟೇದಾರ್ ಅವರು ರಾಮ ಮಂದಿರದ ವೃತ್ತದ ಬಳಿ ಅನಧಿಕೃತವಾಗಿ ನಿರ್ಮಾಣ ಮಾಡಲಾಗುತ್ತಿರುವ ಕಾಮಗಾರಿಯನ್ನು ತಡೆಯುವಂತೆ ಮೇಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಹೀಗಾಗಿ ಅದನ್ನು ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದರು. ಏನಿಲ್ಲ, ಅದು ಮೊನ್ನೆ ಒಂದು ಪಿಲ್ಲರ್ ಹಾಕಿದ್ರು, ಸ್ಟ್ಯಾಚು ಕೂಡಿಸ್ತಾರೆ ಅಂತೇಳಿ ಅದು ಊಹಾಪೋಹ ಆಗಿತ್ತು. ಅದ್ರ ಮೇಲೆ ಅಲ್ಲಿ ಪಿಲ್ಲರ್ ಹಾಕಿದ್ರು, ಅವರು ಮೂರ್ತಿಯನ್ನು ಕೂಡಿಸಿಲ್ಲ, ತೆಗೆದಿದ್ದಾರೆ ಅಲ್ಲಿದು. ಇಲ್ಲ ಬೇರೆ ಕಡೆ ಕೂಡಿಸ್ಕೊಂಡಿದ್ರು ಅವ್ರ ಸ್ವಂತ ಜಾಗದಲ್ಲಿ. ಆದರೆ ಇಲ್ಲಿ ಪಿಲ್ಲರ್ ಇಲ್ಲಿಗಲ್ ಆಗಿ ಅನ್ನೋದ್ರೆ ಅನ್ಅಥರೈಸ್ ಆಗಿ ವಿತೌಟ್ ಪರ್ಮಿಷನ್ ಸರ್ಕಾರದ ಆದೇಶ ಅಥವಾ ಪರವಾನಗಿ ಇರಲಾರ್ದೆ ಹಾಕಿದ್ರು ಅಂತೇಳಿ ನಮ್ಮ ಮೇಲಾಧಿಕಾರಿಗಳು ಮಾನ್ಯ ಆಯುಕ್ತರು ಅದನ್ನು ರಿಮೂವ್ ಮಾಡ್ಲಿಕ್ಕೆ ಹೇಳಿದ್ರು, ನನಗೆ ಆದೇಶ ಮಾಡಿದ್ರು. ಅದ್ರ ಪ್ರಕಾರ ನಾವು ಮೇಲಾಧಿಕಾರಿಗಳ ಆದೇಶ ಪಾಲನೆ ಮಾಡಿದ್ದೀವಿ. ಅಷ್ಟು ಕೊಡಲ್ಲ, ನಾನು ಜನರಲ್ ಕಮಿಷನರ್ ಇರೋದು ಇಲ್ಲಿ, ನನಗೆ ನನ್ನ ಮೇಲಾಧಿಕಾರಿಗಳೇ ಆದೇಶ ಮಾಡಿದ್ರು, ಅದ್ರ ಪ್ರಕಾರ ಆದೇಶ ಪಾಲನೆ ಮಾಡಿದ್ದೀವಿ ಅಷ್ಟೇ. ಈ ಸಂದರ್ಭದಲ್ಲಿ ಪಾಲಿಕೆ ಉಪಮೇಯರ್ ಶಿವಾನಂದ್ ಪಿಸ್ತಿ, ಸದಸ್ಯರಾದ ಮಲ್ಲಿಕಾರ್ಜುನ್ ಒದ್ದೂರ್, ಈರಣ್ಣ ಹೊನ್ನಳ್ಳಿ ಸೇರಿದಂತೆ ಪಾಲಿಕೆಯ ಅನೇಕ ಬಿಜೆಪಿ ಸದಸ್ಯರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಉದ್ಯಮದಲ್ಲಿ ಸುಸ್ಥಿರತೆ ಎಂಬ ವಿಚಾರದ ಕುರಿತು 2 ದಿನ ಕಾರ್ಯಾಗಾರ ಆಯೋಜನೆ ಮಾಡಲಾಗಿದೆ ಎಂದು ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ, ಕಾರ್ಯಕ್ರಮದ ಸಂಯೋಜಕರಾದ ಪದ್ಮಾವತಿ ಧನ್ನಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಗರದ ಮಹಿಳಾ ಡಿಗ್ರಿ ಕಾಲೇಜಿನಲ್ಲಿ ವ್ಯವಹಾರ ಆಡಳಿತ ಇಲಾಖೆ ಸಹಯೋಗದಲ್ಲಿ ಫೆಬ್ರವರಿ 2 ಮತ್ತು 3 ರಂದು ಅಂತಾರಾಷ್ಟ್ರೀಯ ಕಾರ್ಯಾಗಾರ ಏರ್ಪಡಿಸಲಾಗಿದೆ. 2 ದಿನಗಳ ಕಾಲ ನಡೆಯುವ ಕಾರ್ಯಾಗಾರಕ್ಕೆ ಮುಖ್ಯ ಅತಿಥಿಗಳಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾ ಅಜಯ್ ಸಿಂಗ್, ಶಾಸಕ ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. ಇನ್ನು ಕಾರ್ಯಾಗಾರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಉದ್ಯಮಿಗಳು ನಾನಾ ದೇಶದಿಂದ ಆಗಮಿಸಿ ಉದ್ಯಮದ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕಾರ್ಯಾಗಾರದಲ್ಲಿ 2,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಎಂದು ಹೇಳಿದರು. ಸಂಕೀರ್ಣ ಅಥವಾ ಸಮ್ಮೇಳನ ಅನ್ಬೋದು. ಫಸ್ಟ್ ಡೇ ಪ್ರಿಯಾಂಕ್ ಖರ್ಗೆ ಸರ್ ಅವರು ಕರೆದಿದ್ದೀವಿ ಉದ್ಘಾಟನೆ ಮಾಡೋಕ್ಕೆ. ಆಮೇಲೆ ಮಾನ್ಯ ಅಜಯ್ ಸಿಂಗ್ ಸರ್ ಬರ್ತಾರೆ. ಆಮೇಲೆ MLA ಅವ್ರು ಬರ್ತಾರೆ, ಅಲ್ಲಂಪ್ರಭು ಪಾಟೀಲ್ ಅವ್ರು ಬರ್ತಾರೆ ಉದ್ಘಾಟನೆ ಮಾಡೋಕ್ಕೆ.
ನಮ್ದು ಅಕ್ಕಮಹಾದೇವಿ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ಸ್ ಬರ್ತಾರೆ, JD ಬರ್ತಾರೆ, ಕಮಿಷನರ್ಸ್ ಅವರು ಬರ್ತಾರೆ ಇದನ್ನು ಉದ್ಘಾಟನೆ ಮಾಡೋಕ್ಕೆ. ಆಮೇಲೆ ಸೆಷನ್ಸ್ ಶುರು ಆಗುತ್ತೆ. ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಫಸ್ಟ್ ಭಾಗದಲ್ಲಿ ಬೇರೆ ಬೇರೆ ಚೆನ್ನೈಯಿಂದ, ಡೆಲ್ಲಿಯಿಂದ ಮತ್ತು ಬೆಂಗಳೂರಿಂದ ಮಾತಾಡಲಿಕ್ಕೆ ಸದಸ್ಯರು ಬರ್ತಾರೆ. ಅವರು ಒಂದು ಕಂಪನಿಯ ಎಂಟರ್ಪ್ರಿನರ್ ಆಗಿರ್ಬೋದು, ಉದ್ದಿಮೆದಾರರಾಗಿರ್ಬೋದು, ಅಥವಾ ಅವರು ಅಸೋಸಿಯೇಟ್ ಪ್ರೊಫೆಸರ್ಸ್ ಆಗಿರ್ಬೋದು, ಅವ್ರು ಬರ್ತಾರೆ. ಅದರಲ್ಲಿ 4 ಜನ ಬಂದು ಮಾತಾಡ್ತಾರೆ. ಆಮೇಲೆ ವಿವಿಧ ಭಾಗದ ಕಾಲೇಜ್ನಲ್ಲಿರುವ ಪ್ರೊಫೆಸರ್ಗಳು ತಮ್ಮ ವಿಚಾರಗಳನ್ನು, ತಮ್ಮ ಪತ್ರಿಕೆಗಳನ್ನು ಹೇಳಿ ಅಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಒಂದೊಂದು ಸೆಷನ್ ಆಗುತ್ತೆ. ಆ ಥರ 4 ಸೆಷನ್ ಆಗುತ್ತೆ. 2ನೇ ದಿವಸ ಅಂದರೆ 3ನೇ ತಾರೀಕಂದು ವ್ಯಾಲಿಡಿಕ್ಟ್ ಮಾಡ್ತೀವಿ 3 ಗಂಟೆಗೆ. ಅದರಲ್ಲಿ JD ಅವರು ಮತ್ತು ಅಜಯ್ ಸಿಂಗ್ ಅವರು ಬಂದು ಆ ಕಾರ್ಯಕ್ರಮನ ನಡೆಸಿಕೊಡ್ತಾರೆ. 60 ಪೇಪರ್ ಪ್ರೆಸೆಂಟೇಷನ್ ಆಗುತ್ತೆ. ಅವರಿಗೆ 5 ನಿಮಿಷ 10 ನಿಮಿಷ ಕಾಲಾವಕಾಶ ಕೊಡ್ತೀವಿ, ಎಲ್ಲರೂ ವಿಚಾರ ಬರಲಿ ಅಂತ. ಬಂದಿದ್ದು ನಮಗೆ 300 ಹಂಗೆ ಬಂದಿದೆ. ಅದನ್ನು ನಾವು ಫಿಲ್ಟರ್ ಮಾಡಿ ಯಾವುದು ಸರಿಯಾಗಿದೆ, ನಮ್ಮದು ಟಾಪಿಕ್ಗೆ ಏನು ಅಡ್ಜಸ್ಟ್ ಆಗುತ್ತೆ ಅದನ್ನು ಮಾಡಿ ಎಲ್ಲ ಆಲ್ ಓವರ್ ಇಂಡಿಯಾದಿಂದ ಬರ್ತಾರೆ. ಭಾರತ ದೇಶದಂತೆ ಮಾತಾಡಲಿಕ್ಕೆ ಜನಗಳು ಬರ್ತಾರೆ. ನಮ್ಮಲ್ಲಿ ಅಂತಾರಾಷ್ಟ್ರೀಯ ಇರೋದ್ರಿಂದ ಗೆಸ್ಟ್ಗಳಾಗಿ ಗೆಸ್ಟ್ ಸ್ಪೀಕರ್, ಕೀನೋಟ್ ಸ್ಪೀಕರ್ ಅಂತಾರಲ್ಲ, ಮೇನ್ ಮಾತಾಡೋರು ದುಬೈಯಿಂದ ಬರ್ತಾ ಇದ್ದಾರೆ. ಅವರು ಚೀಫ್ ಸ್ಟ್ರಾಟಜಿಸ್ಟ್, ಅಂದರೆ ಅಲ್ಲಿ ಎಕನಾಮಿಗೆ ಸಹಾಯ ಆಗುವಂಥ ಗವರ್ಮೆಂಟ್ ಅಲ್ಲಿ ಇರೋರು ರಾಶಿದ್ ಹಜಾರಿ ಅಂತ ದುಬೈಯಿಂದ ಬರ್ತಾ ಇದ್ದಾರೆ. ಡಾಕ್ಟರ್ ಇದ್ದಾರೆ ಮಂಜುಳಾ ಬತ್ಲೂರಿ ಅಂತ, ಅವರು ವುಮನ್ ಎಂಟರ್ಪ್ರಿನರ್ ಇದ್ದಾರೆ. ಅವರು USA ಇಂದ ಬರ್ತಾ ಇದ್ದಾರೆ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಅಂಬೇಡ್ಕರ್ ಮೂರ್ತಿ ಅಪಮಾನ ಖಂಡಿಸಿ ಹಿಂದೂ ಕಾರ್ಯಕರ್ತರಿಂದ ಪ್ರತಿಭಟನೆ. ಫೆಬ್ರವರಿ 17ರಂದು ಕಲಬುರಗಿಯಲ್ಲಿ ಕನ್ನಡಿಗರ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ. ಕಬ್ಬು ಬೆಳೆಗಾರರ ವಿವಿಧ ಬೇಡಿಕೆ ಈಡೇರಿಸುವಂತೆ ನಗರದಲ್ಲಿ ಧರ್ಮರಾಜ್ ಸಾಹು ಸುದ್ದಿಗೋಷ್ಠಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೋಟ್ನೂರು ಡಿ ಗ್ರಾಮದಲ್ಲಿ ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಮೂರ್ತಿಗೆ ಅಪಮಾನ ಮಾಡಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಹಾಗೂ ಪ್ರತಿಭಟನೆಯ ನೆಪದಲ್ಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾನಿ ಮಾಡಿರುವ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಿಸಿ ಕಚೇರಿಯ ಎದುರು ಹಿಂದೂ ಜಾಗೃತಿ ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಹೋರಾಟಗಾರರು ಕಳೆದ ಕೆಲ ದಿನಗಳ ಹಿಂದಷ್ಟೇ ಕೆಲ ಕಿಡಿಗೇಡಿಗಳು ಡಾಕ್ಟರ್ BR ಅಂಬೇಡ್ಕರ್ ಮೂರ್ತಿಗೆ ಅಪಮಾನ ಮಾಡಿದ ಘಟನೆ ನಡೆದಿದೆ. ಕಿಡಿಗೇಡಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ. ಆದರೆ ಅವರನ್ನು ಕಠಿಣ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕು ಹಾಗೂ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ವಹಿಸಬೇಕು. ಮತ್ತು ಅಂದು ಪ್ರತಿಭಟನೆ ನೆಪದಲ್ಲಿ ಕೆಲ ಗೂಂಡಾಗಳು ಕೇಸರಿ ಧ್ವಜ ಕಿತ್ತೆಸೆದು ಅಪಮಾನ ಮಾಡಿದ್ದಲ್ಲದೆ ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾನಿ ಮಾಡಿದ್ದಾರೆ. ಅಂತವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಒಂದು ಅಹಿತಕರ ಘಟನೆ ಏನಪ್ಪಾ ಅಂದ್ರೆ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಏನು ಮೂರ್ತಿಗೆ ಅವಮಾನ ಮಾಡಿದಂಥ ಕಿಡಿಗೇಡಿಗಳನ್ನು ಶೀಘ್ರದಲ್ಲಿ ಬಂಧಿಸಿ ಈಗಾಗಲೇ ಬಂಧಿಸಿದ್ದಾರೆ. ಅವರಿಗೆ ಉಗ್ರವಾದ ಒಂದು ಶಿಕ್ಷಣ ಬೇಕಂತ ಇವತ್ತಿನ ದಿವಸ ನಾವು ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಅದೇ ದಿವಸ ಏನು ಕೆಲವು ಗುಲ್ಬರ್ಗ ನಗರದಲ್ಲಿ ಕೆಲವು ಕಿಡಿಗೇಡಿಗಳು ಏನು ಉದ್ದೇಶಪೂರ್ವಕವಾಗಿ ಸಮಾಜದಲ್ಲಿ ಅಶಾಂತಿ ವಾತಾವರಣ ಉಂಟು ಮಾಡಬೇಕಂತೇಳಿ
ಏನು ಗುಂಡಾ ವರ್ತನೆ ಮೆರೆದಿದ್ದಾರಾ ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಅದೇ ದಿವಸ ಸೂಪರ್ ಮಾರ್ಕೆಟ್ನಲ್ಲಿ ಹಾಕಿರುವಂಥ ಒಂದು ಭಗವಾ ಧ್ವಜ ಅದನ್ನು ಕಿತ್ತಾಕಿ ಕಾಲಿನಿಂದ ಬಿಸಾಕಿ ಕಾಲಿಂದ ತುಳಿದು ಏನು ಅವಮಾನ ಮಾಡಿದ್ದಾರಾ, ಇದು ಯಾವುದೇ ಒಂದು ಹಿಂದೂ ಸಂಘಟನೆ ಸಹಿಸಿಕೊಳ್ಳಲ್ಲ, ಹಿಂದೂ ಸಮಾಜವು ಸಹಿಸಿಕೊಳ್ಳಲ್ಲ. ಯಾಕಂದರೆ ಇವತ್ತಿನ ದಿವಸ ಸಂವಿಧಾನ ಎಲ್ಲರಿಗೂ ಒಂದೇ ರೀತಿಯ ಸಂವಿಧಾನ ಇದೆ. ಅಂಬೇಡ್ಕರ್ ಬರೆದುಕೊಟ್ಟ ಸಂವಿಧಾನ ಎಲ್ಲರಿಗೂ ಒಂದೇ. ಕಾನೂನು ಪ್ರಕಾರವಾಗಿ ಇವತ್ತೇನು ಕಲಬುರಗಿ ನಗರದಲ್ಲಿ ಸಾರ್ವಜನಿಕರ ಏನು ಹೋಟೆಲ್ಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಇಂಥ ಎಲ್ಲ ವಾಹನಗಳನ್ನು ಜಖಮ್ ಮಾಡಿದ್ದಾರೆ. ಇದರ ಸಂಪೂರ್ಣ ಏನು ಜಖಮ್ ಮಾಡಿದಂಥ ಆರೋಪಿಗಳು ಇನ್ನೂವರೆಗೂ ಕೂಡ ಯಾರಿಗೂ ಹಿಡಿದಿಲ್ಲ. ಅದೇ ರೀತಿಯಾಗಿ ಮತ್ತೆ ಅದೇ ದಿವಸ ಏನು ಹೈಕೋರ್ಟ್ ಹತ್ತಿರ ಇರೋ ಒಂದು ಹಾಸ್ಟೆಲಲ್ಲಿ ಒಬ್ಬ ವಿದ್ಯಾರ್ಥಿ ಅಂಬೇಡ್ಕರ್ ಜಿಯವರ ಫೋಟೋಕ್ಕೆ ಪೂಜೆಗೆ ಬರಲಂತ ಒಂದೇ ಕಾರಣ ಇಟ್ಕೊಂಡು ಅವನನ್ನು ಬೆತ್ತಲೆಯಾಗಿ ಮಾಡಿ ಅವನನ್ನು ಥಳಿಸಿ ಅವನ ಮೆರವಣಿಗೆ ಮಾಡ್ಯಾರ. ಇವತ್ತಿನ ದಿವಸ ನಾನು ಇಲ್ಲಿಯ ಮಹಾನಗರ ಆಯುಕ್ತರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ತಾವು ಏಕೆ ಈ ವಿಷಯನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತೇಳಿ. ಅದರಲ್ಲೂ ಈಗ ಕರ್ನಾಟಕ ಸರ್ಕಾರ ಬಂದ ಮೇಲೆ ನಮ್ಮ ಕಲಬುರಗಿಯಲ್ಲಿ ಏನು ಇದು ಒಂದೇ ಶೋ ಅಲ್ಲ, ಅಂಬೇಡ್ಕರ್ ಅವರ ಮೂರ್ತಿಗೆ ಇದು ಮಾಡೋದಾಯಿತು, ಚಿತ್ತಾಪುರದಲ್ಲಿ ಬಸವೇಶ್ವರ ಮೂರ್ತಿಯವರಿಗೆ ಅವಮಾನ ಮಾಡೋದಾಯಿತು. ಈ ಥರ ಆಗ್ತಾ ಇದ್ರು ಕೂಡ ಏನು ಇಲ್ಲಿ ಪೊಲೀಸ್ ವೈಫಲ್ಯ ಎದ್ದು ಕಾಣ್ತಾ ಇದೆ. ಅದೇ ರೀತಿಯಾಗಿ ದಯವಿಟ್ಟು ಇವತ್ತು ನಾವು ಮಹಾನಗರ ಏನು ನಮ್ಮ ಪೊಲೀಸ್ ಆಯುಕ್ತರಿದ್ದಾರೆ ಅವರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಏನು ಈ 23ನೇ ತಾರೀಕು ನಡೆದಂಥ ಘಟನೆ ಏನು ಆ ಘಟನೆಯಲ್ಲಿ ಏನು ಗುಂಡಾ ವರ್ತನೆ ಮೆರೆದಂಥ ರೋಡಿ ಏನು ಯುವಕರಿದ್ದಾರಲ್ಲ, ಅದು ಭಗವಾ ಧ್ವಜವನ್ನು ಕಿತ್ತವರಾಗಿರ್ಬೋದು, ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾನಿ ಮಾಡಿರೋರು ಆಗಿರ್ಬೋದು. ಅದೇ ರೀತಿಯಾಗಿ ಏನು ಹಾಸ್ಟೆಲ್ ಹುಡುಗನನ್ನು ಥಳಿಸಿ ಏನು ಅರಬತ್ಲೆಯಾಗಿ ಮೆರವಣಿಗೆ ಮಾಡಿದ್ದಾರಲ್ಲ, ಇವರ ವಿರುದ್ಧ ಕಠಿಣ ಶಿಕ್ಷೆ ತಾವು ತಗೋಬೇಕಂತ ಇವತ್ತಿನ ದಿವಸ ನಾನು ನಿಮ್ಗೆ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಏನು ಇವತ್ತಿನ ದಿವಸ ಈಗ ನನ್ನ ಮೇಲೆ ಆಗಿರ್ಬೋದು ಒಂದೇ ಕೇಸ್ ಸಲುವಾಗಿ ನಾನು ರೋಡ್ ಶೀಟ್ ಮಾಡಿದ್ದೀರಿ. ಅದು ಇವತ್ತಿನ ದಿವಸ ಏನು 23ನೇ ತಾರೀಕು ಗುಲ್ಬರ್ಗದಲ್ಲಿ ಎಷ್ಟೋ ಜನರಿಗೆ ಕಲ್ಲು ಹೊಡೆಯೋದು ಮಾಡಿದ್ರು, ಹೋಗ್ತಾ ಬರುವಂಥ ಹೆಣ್ಮಕ್ಳಿಗೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ರು. ಆದರೂ ಕೂಡ ಅವ್ರ ವಿರುದ್ಧ ನೀವು ತನಿಖೆ ಮಾಡ್ತಾ ಇಲ್ಲ, ಕ್ರಮ ಕೈಗೊಳ್ತಾ ಇಲ್ಲ. ಎಲ್ಲ ಎವಿಡೆನ್ಸ್ ಇದ್ರೂ ಕೂಡ ವಿಡಿಯೋ ಇದೆ ಸಾಕ್ಷಿಯಾಗಿ, ಎಲ್ಲ ಇದ್ರೂ ಕೂಡ ತಾವು ಯಾಕೆ ಮೌನ ವಹಿಸ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಶೀಘ್ರದಲ್ಲೇ ಎಲ್ಲ ತಪ್ಪಿಸ್ತರನ್ನು ಕಠಿಣವಾದ ಒಂದು ಶಿಕ್ಷಣ ಬಗ್ಗೆ ಇವತ್ತಿನ ದಿವಸ ನಾನು ಕೇಳ್ಕೊತಾ ಇದ್ದೀನಿ. ಒಂದು ವೇಳೆ ತಾವೇನಾದರೂ ಈ ವಿಷಯ ಗಂಭೀರವಾಗಿ ಪರಿಗಣಿಸದೆ ಹೋದಲ್ಲಿ ಮತ್ತೆ ನಾವು ನಮ್ಮ ಹಿಂದೂ ಸಮಾಜ ಎಲ್ಲ ಒಗ್ಗೂಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ನಾನು ಪೊಲೀಸ್ ಏನು ಆಯುಕ್ತರ ಕಚೇರಿ ಅದಕ್ಕೆ ಮುತ್ತಿಗೆ ಹಾಕಬೇಕಾಗ್ತದೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಇಲ್ಲಾಂದ್ರೆ ಮುಂದಿನ ಒಂದು ವಾರ ಮತ್ತೆಲ್ಲ ಸಂಘಟನೆ ಸೇರಿಕೊಂಡು ತಮ್ಮ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗ್ತದೆ. ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಫೆಬ್ರವರಿ 17ರಂದು ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಸುವರ್ಣ ಕರ್ನಾಟಕ ಮಹೋತ್ಸವ ಪ್ರಯುಕ್ತ ವಿಶ್ವ ಕನ್ನಡಿಗರ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಬಿಎನ್ ಜಗದೀಶ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡಿಗರೆಲ್ಲ ಒಂದೇ ಕಡೆ ಸೇರಿ ವಿವಿಧ ಜಿಲ್ಲೆಗಳ ಭಾಷೆ, ಕಲೆ, ಸಂಸ್ಕೃತಿ, ಸಂಗೀತ, ಸಾಹಿತ್ಯ ಹಾಗೂ ವೇಷಭೂಷಣಗಳನ್ನು ಪ್ರದರ್ಶಿಸುವ ಮೂಲಕ ಕನ್ನಡದ ದೀಪವನ್ನು ಬೆಳಗಿಸುವ ಕನ್ನಡಿಗರ ಹಬ್ಬವೇ ಈ ವಿಶ್ವ ಕನ್ನಡಿಗರ ಸಮ್ಮಿಲನವಾಗಿದೆ ಎಂದರು. ಕಾರ್ಯಕ್ರಮಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್, ಶಿಕ್ಷಣ ತಜ್ಞ ಗುರುರಾಜ್ ಕರ್ಜಗಿ, ಸೋಮಶೇಖರ್ ಸೇರಿದಂತೆ ಐಎಎಸ್, ಐಪಿಎಸ್ ಅಧಿಕಾರಿಗಳು, ಶಿಕ್ಷಣ ತಜ್ಞರು, ಹಿರಿಯ ಸಾಹಿತಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಹೇಳಿದರು. ಅಂದು ಬೆಳಗ್ಗೆ ಕಲಬುರಗಿ ಸೇರಿ ವಿವಿಧ ಜಿಲ್ಲೆಗಳಿಂದ 20ಕ್ಕೂ ಅಧಿಕ ಕಲಾವಿದರ ತಂಡದೊಂದಿಗೆ ಭವ್ಯವಾದ ಮೆರವಣಿಗೆ ಜರುಗಲಿದೆ. ಸಂಜೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರಿಗೆ ಆಹ್ವಾನ ಮಾಡಲಾಗಿದೆ. ಅಂದು ವಿವಿಧ ಕ್ಷೇತ್ರದ 17 ಜನ ಸಾಧಕರಿಗೆ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು. 16 ವರ್ಷಗಳಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಂದೆ ಆದಂಥ ಕನ್ನಡದ ಕೆಲಸ ಮತ್ತಷ್ಟು ಒಂದಷ್ಟು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಮಾಡ್ಕೊಂಬಂದಿರ್ತಕ್ಕಂಥ ತಮ್ಮೆಲ್ಲರೂ ತಿಳಿದೆ ಅಂತ ಭಾವಿಸ್ತಾ ಇದ್ದೇನೆ. ಕಳೆದ ವರ್ಷದಿಂದ ಜಯ ಕರ್ನಾಟಕ ಸಂಘಟನೆ 15 ವರ್ಷ ಪೂರೈಸಿದ ನಂತರ ಒಂದು ಏನಾದ್ರು ವಿಭಿನ್ನವಾದಂಥ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಕಳೆದ ನವೆಂಬರ್ 26ರಲ್ಲಿ 2022ರಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿಶ್ವ ಕನ್ನಡಿಗರ ಸಮ್ಮಿಲನ ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಶ್ವದ ನಾನಾ ಭಾಗಗಳಿಂದ ಅನೇಕ ಕನ್ನಡಿಗರು ಅವ್ರದ್ದೇ ಆದಂಥ ಹೆಸರನ್ನು, ಅವ್ರದ್ದೇ ಆದಂಥ ಕನ್ನಡದ ಸೇವೆಯನ್ನು ಮಾಡಿದಂಥವ್ರನ್ನ ಒಂದು ವೇದಿಕೆಯಲ್ಲಿ ಕೂಡಿಸಿ ಆ ಕಾರ್ಯಕ್ರಮಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವ್ರನ್ನ ಕರೆದು ಅವ್ರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೋ. ಈ ಬಾರಿ ಕರ್ನಾಟಕ ಹೆಸರು ನಾಮಕರಣ ಆಗಿ 50 ವರ್ಷಗಳು. ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ
ನಮ್ಮ ಸಂಘಟನೆಯ ಎಲ್ಲ ಜಿಲ್ಲಾಧ್ಯಕ್ಷರು ಒಂದು ಕಡೆ ಸೇರಿ, ರಾಜ್ಯ ಪದಾಧಿಕಾರಿಗಳು ಸೇರಿ ನಮ್ಮ ಬೆಂಗಳೂರಿನಲ್ಲೇ ಒಂದು ಕಡೆ ಕಾರ್ಯಕ್ರಮವನ್ನು ಸೀಮಿತಗೊಳಿಸುವಂಥದ್ದು ಬೇಡ. ವಿಭಾಗೀಯ ಮಟ್ಟದಲ್ಲಿ ವಿಭಾಗೀಯವಾರು ನಾವು ಕಾರ್ಯಕ್ರಮಗಳನ್ನು ಕೊಟ್ಟಾಗ ಆ ಭಾಗದ ಜಿಲ್ಲೆಗಳಿಗೆ ಒಂದಿಷ್ಟು ಸಂಘಟನಾತ್ಮಕವಾಗಿ ಅಥವಾ ಒಂದಷ್ಟು ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ಆಗುತ್ತೆ. ಮತ್ತು ಕನ್ನಡದ ಕೆಲಸ ಅಂತಂದಾಗ ಎಲ್ಲ ವಿಭಾಗಗಳಲ್ಲೂ ಮಾಡ್ತಕ್ಕಂಥ ಉತ್ತಮ ಅಂತ ಸಲಹೆ ಬಂದ ಮೇಲೆ ಈ ಭಾಗದ ವಿಭಾಗೀಯ ಅಧ್ಯಕ್ಷರು ಮತ್ತು ಕಲಬುರಗಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾರ್ವಾಡ್ ಅವರು, ಇಲ್ಲ ನಮಗೆ ಈ ವಿಶೇಷವಾಗಿ ಈ ಬಾರಿ ನಮ್ಗೆ ಅವಕಾಶ ಮಾಡಿಕೊಡಿ, ನಮ್ಮ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು ಸೇರಿಕೊಂಡು ಒಟ್ಟಾರೆಯಾಗಿ ಕರ್ನಾಟಕದ ನಮ್ಮನ್ನು ವಿಶ್ವ ಕನ್ನಡಿಗರ ಸಮ್ಮೇಳನ ಕಾರ್ಯಕ್ರಮವನ್ನು ಈ ಬಾರಿ 50ರ ನೆನಪಿಗೆ ನಾವು ಕಲಬುರಗಿಯಲ್ಲಿ ಮಾಡ್ತೇವೆ ಅಂತೇಳಿ ಭಾಳ ಸಂತೋಷದ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪದಾಧಿಕಾರಿ ಒಪ್ಕೊಂಡ ನಂತರ ಇದೇ ಫೆಬ್ರವರಿ 17ನೇ ತಾರೀಕು 2024 ನಾವು ಈ ಭಾಗದಲ್ಲಿ ಶರಣಬಸವೇಶ್ವರ ಜಾತ್ರಾ ಮೈದಾನದ ಆವರಣದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನಿಸಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮ ಅಂತಂದಾಗ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದಂಥ ಕನ್ನಡಿಗರು ಇವತ್ತು ವಿಶ್ವದ ನಾನಾ ಮೂಲೆಗಳಲ್ಲಿದ್ದಾರೆ. ವಿಶೇಷವಾಗಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹೊಂದ್ಕೊಂಡು ಅವರದಂಥ ವ್ಯಾಪಾರ ವಹಿವಾಟು ಅಥವಾ ಕನ್ನಡದ ಕೆಲಸ ಇನ್ನಿತರೆ ತಂದೆ ಅಂತ ಹೆಸರನ್ನ ಮಾಡಿರ್ತಕ್ಕಂಥವ್ರು, ಕರ್ನಾಟಕದ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥ ಗಣ್ಯರು ಆಗಮಿಸಲಿದ್ದಾರೆ. ವಿದೇಶದಲ್ಲಿ ಅನೇಕ ಜನ ಆಹ್ವಾನ ಮಾಡಿದ್ದೇವೆ. ಅವ್ರದ್ದು ಸಹ ಇನ್ನೊಂದು 2-3 ದಿನದಲ್ಲಿ ಅಂತಿಮವಾಗಿ ಯಾರ್ಯಾರು ಬರ್ತಾರೆ ಅಂತ ನಿಗದಿಯಾಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯ ಸಾಕಾರ ಇರಲಿ. ಯಾಕೆಂತಂದರೆ ಒಂದು ಸಂಘಟನೆ ಅಂತಂದಾಗ ಸಂಘಟನೆಯ ಮಜಲುಗಳನ್ನ ನೀವು ಭಾಳ ಹತ್ತಿರದಿಂದ ನೋಡಿರ್ತೀರಿ, ಭಾಳ ಸೂಕ್ಷ್ಮವಾಗಿ ಗಮನಿಸಿರ್ತೀರಿ. ನಮ್ಮ ಸಂಘಟನೆ ಇವತ್ತಿನವರೆಗೂ ನಮ್ಮದೇ ಆದಂಥ ಒಂದು ಚೌಕಟ್ಟಿನಲ್ಲಿ ನಮ್ಮ ಕಾರ್ಯಗಳನ್ನು ಮಾಡ್ಕೊಂಬಂದಿದ್ದೀವಿ, ಹೋರಾಟಗಳನ್ನ ಮಾಡ್ಕೊಂಬಂದಿದ್ದೀವಿ, ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಮಾಡಿದ್ದೀವಿ. ಹಾಗಾಗಿ ಜಯ ಕರ್ನಾಟಕ ಸಂಘಟನೆಗೆ ಸಂಸ್ಥಾಪಕರು ನಿಮಗೆಲ್ಲ ಗೊತ್ತಿದ್ದಾಗೆ ಸಂಸ್ಥಾಪಕರು ಸನ್ಮಾನ್ಯ ಶ್ರೀ ಮುತ್ತಪ್ರಯವರು ಈಗ ನಮ್ಮ ಒಟ್ಟಿಗೆ 3.25 ವರ್ಷ ಆಯಿತು. ಸರಿಸುಮಾರು 4 ವರ್ಷಗಳು ಕಳೀತಾ ಇದೆ ಅವರು ನಮ್ಮನ್ನು ಅಗಲಿ. ಹಾಗಾಗಿ ಸಂಘಟನೆ ಅವರು ಸ್ಥಾಪನೆ ಮಾಡಿದ್ರು ಸಹ ನಾವೆಲ್ಲ ಸ್ಥಾಪಕ ಸದಸ್ಯರು ಒಂದು ಅಷ್ಟು ಜನ ಉಳಿದಿದ್ದೇವೆ. ಸ್ಥಾಪಕ ಸದಸ್ಯರು ಈ ಸಂಘಟನೆಯನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಅಥವಾ ನಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳು ಆಗಾಗ ತಿದ್ದುವಂಥ ಅಥವಾ ನಮಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಕೆಲಸಗಳು ತಾವು ತುಂಬ ಸಂದರ್ಭದಲ್ಲಿ ಪತ್ರಿಕಾ ಮಿತ್ರರು ಮಾಡಿದ್ದೀರಿ. ಹಾಗಾಗಿ ಈಗಲೂ ಸಹ ತಮ್ಮೆಲ್ಲರ ಪ್ರೀತಿಯ ಸಾಕಾರವನ್ನು ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮ ಸಲಹೆ ಕೊಡಿ, ಈ ಕಾರ್ಯಕ್ರಮಕ್ಕೆ ಇನ್ನೊಂದಷ್ಟು ಶಕ್ತಿ ತುಂಬುವಂಥ ಕೆಲಸಗಳು ನಿಮ್ಮಿಂದ ಆಗಬೇಕು. ಯಾಕೆಂದರೆ ಕನ್ನಡದ ಕೆಲಸ ಅಂತಂದಾಗ ಯಾರೋ ಒಬ್ಬರಿಂದ ಮಾಡೋಕ್ಕಲ್ಲ. ಆನ ಕೃಷ್ಣರಾಯರು ಒಂದು ಮಾತು ಹೇಳ್ತಾರಲ್ಲ, ಕನ್ನಡಕ್ಕೆ ನನ್ನಂಥವ್ರು ಅನೇಕರಿದ್ದಾರೆ, ಆದರೆ ನನಗಿರೋದೊಂದೇ ಕನ್ನಡ ಅಂತೇಳಿ. ಹಾಗಾಗಿ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ಜನ ಅನ್ನುವಂಥದ್ದು ನಮಗೆ ಅಭಿಮಾನದಿಂದ ಮಾಡುವಂಥ ಕೆಲಸ. ರಾಜ್ಯ ಕಾರ್ಯಾಧ್ಯಕ್ಷ ರಾಮಚಂದ್ರಯ್ಯ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಜತ್ ಗಗನ್, ರಾಜ್ಯ ಕಾರ್ಯದರ್ಶಿ ವಿಜಯಕುಮಾರ್, ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಸಾರ್ವಾಡ್ ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕಬ್ಬು ಬೆಳೆಗಾರರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಫೆಬ್ರವರಿ 6ರಂದು ಬೆಂಗಳೂರು ಚಲೋ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕಬ್ಬು ಬೆಳೆಗಾರರ ಸಂಘದ ಕಾರ್ಯದರ್ಶಿ ಧರ್ಮರಾಜ್ ಸಾಹು ತಿಳಿಸಿದ್ದಾರೆ. ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಬ್ಬು ಬೆಳೆಗಾರರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಫೆಬ್ರವರಿ 6ರಂದು ಬೆಂಗಳೂರು ಚಲೋ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ರೈತರು ಹಾಗೂ ಕಬ್ಬು ಬೆಳೆಗಾರರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಅಸಡ್ಡೆತನ ತೋರದೆ ಕೂಡಲೇ ರೈತರ ನೆರವಿಗೆ ಬರಬೇಕು ಎಂದು ಒತ್ತಾಯಿಸಿದ ಅವರು, ಒಂದು ವೇಳೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಶಕ್ತಿಗಳ ಬಗ್ಗೆ ಗಮನ ಹರಿಸೋಣ. ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರವು ರೈತರ ಸಾಲ ಮನ್ನಾ ಮಾಡಿರುತ್ತದೆ. ಅದೇ ರೀತಿಯೇ ಕರ್ನಾಟಕದಲ್ಲಿಯೂ ಸಾಲ ಮನ್ನಾ ಮಾಡಬೇಕು. ಈ ಸಿದ್ದರಾಮಯ್ಯನವರ ಬಜೆಟ್ ಫಸ್ಟ್ ಆಗಿರೋದರಿಂದ ಡಿಸೆಂಬರ್ 6ನೇ ತಾರೀಕಿನಂದು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಂತ ತಿಳ್ಕೊಂಡು ನಾವು ರಾಜ್ಯ ಕಬ್ಬು ಬೆಳೆಗಾರರು ಮತ್ತು ರಾಜ್ಯ ರೈತ ಸಂಘಟನೆ ಒಕ್ಕೂಟದಿಂದ ಒತ್ತಾಯ ಮಾಡ್ತಾಯಿದ್ದೇವೆ. ಅದೇ ರೀತಿಯಾಗಿ 19 ಸಾಲಿನ ಕಬ್ಬ FRP ದರ ಹೋದ ವರ್ಷದ 150 ರೂಪಾಯಿ ಎಲ್ಲ ಕಾರ್ಖಾನೆಗಳು 150 ರೂಪಾಯಿ ಕೊಡ್ತಾ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿತ್ತು. ಸರ್ಕಾರದ ಮುಖಾಂತರ ಸರ್ಕಾರ ಎದುರುಗಡೆ ಮತ್ತು ರೈತರ ಮುಖಂಡರ ಎದುರುಗಡೆ, ಕಬ್ಬು ಮುಖಂಡರ ಎದುರುಗಡೆ ಬರೆದು ಕೊಟ್ಟಿದ್ರು ಕಾರ್ಖಾನೆಯವರು. ನಾವು ಪ್ರತಿ ಟನ್ನಿಗೆ 150 ರೂಪಾಯಿ ಕೊಡ್ತಾ ಬರೆದು ಕೊಟ್ಟಿದ್ದರು. ಅವರು ಇದರ ವಿರುದ್ಧವಾಗಿ ಸಕ್ಕರೆ ಕಾರ್ಖಾನೆಯವರು ಕೋರ್ಟಿಗೆ ಹೋದರು. ಕೋರ್ಟಲ್ಲಿ ಅವರ ಪರವಾಯಿತು. ನಾವು ಅದೇನೂ ಕೇಳಲ್ಲ, ಎಲ್ಲ ಕಾರ್ಖಾನೆ ಮೊದಲು ಒಪ್ಕೊಂಡ್ರಂಗ ಮತ್ತು ಕೋರ್ಟಿಗೆ ಹೋದ್ರಿ. ಅದು ಸಂಪೂರ್ಣವಾಗಿ ತಪ್ಪು. ಯಾವ ರೀತಿ ಲಾಸ್ಟ್ ಟೈಮ್ ಹೋದ ಸಲ ಸಿದ್ದರಾಮಯ್ಯನವರು ಇದ್ದಾಗ ಪ್ರತಿ ಟನ್ನಿಗೆ 150 ರೂಪಾಯಿ ಟನ್ ಕೊಟ್ಟಿದ್ದರು. ಅದೇ ರೀತಿ ಈ ಸಲನೂ ಕೂಡ ಪ್ರತಿ ಟನ್ನಿಗೆ ಅವರು ಸಕ್ಕರೆ ಕಾರ್ಖಾನೆಯವರು ಕೊಡಲಿಲ್ಲ. ರಾಜ್ಯ ಸರ್ಕಾರ 150 ರೂಪಾಯಿ ಪ್ರತಿ ಟನ್ನಿಗೆ ಭರಿಸಬೇಕು. ಆಮೇಲೆ ತೆಲಂಗಾಣದಲ್ಲಿ ಮಾದರಿಯಂತೆ ಇಲ್ಲಿಯೂ ಕೂಡ
ರೈತ ಆಕಸ್ಮಿಕವಾಗಿ ಮರಣ ಹೊಂದಿದರೆ 5 ಲಕ್ಷ ರೂಪಾಯಿ ವಿಮೆ ಕೊಡಬೇಕು. ಅದು ವಿಮಾಕಂತೂ ಕೂಡ ರಾಜ್ಯ ಸರ್ಕಾರ ಭರಿಸಬೇಕಂತೇಳಿ ನಮ್ಮದು ಆಗ್ರಹವಾಗಿದೆ. ಎಲ್ಲ ಬೆಳೆಗಳಿಗೆ ಬೆಳೆ ವಿಮೆ ಜಾರಿಯಾಗಬೇಕು. ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೆಲವೊಂದು ಬೆಳೆಗಳಿಗಿಷ್ಟೇ ಮಾತ್ರ ಸೀಮಿತವಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೆಲವೊಂದು ಬೆಳೆಗಳಿಗೆ ಮಾತ್ರ ಸೀಮಿತವಾಗಿದೆ. ಆದ್ದರಿಂದ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕಬ್ಬನ್ನು ಸೇರಿಸಬೇಕು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕಬ್ಬನ್ನು ಸೇರಿಸಿಲ್ಲ. ಅದರಲ್ಲಿ ನಮ್ಮ ಬೇಡಿಕೆ ಕೇಂದ್ರ ಸರ್ಕಾರಕ್ಕೂ ಬೇಡಿಕೆ ಇಟ್ಟಿದ್ದೆವು, ರಾಜ್ಯ ಸರ್ಕಾರಕ್ಕೂ ಬೇಡಿಕೆ ಇಟ್ಟಿದ್ದೆವು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕಬ್ಬನ್ನು ಸೇರಿಸಬೇಕಂತ ನಮ್ಮ ಹಕ್ಕು ಒತ್ತಾಯ ಆಗಿದೆ. ಅತಿವೃಷ್ಟಿ ವಿಕೋಪದ ನಷ್ಟಕ್ಕೆ ಬೆಳೆ ಪರಿಹಾರ ವೈಜ್ಞಾನಿಕವಾಗಿ ಸಂಪೂರ್ಣವಾಗಿ ರೈತರಿಗೆ ಸಿಗುವಂತ ಆಗಬೇಕು. ಈಗಾಗಲೇ ಬೆಳೆ ನಷ್ಟ, ತೊಗರಿ ನಷ್ಟ, ನಟಿ ಹಾಯ್ದು ಸಂಪೂರ್ಣ ಏನು ಕೇವಲ ಒಂದು ಭಿಕ್ಷಾ ಕೊಡ್ದಂಗೆ 2,000 ಕೊಟ್ಟ 3,000 ಕೊಡ್ತಾಯಿದ್ರೆ ಅದರ ಸಂಪೂರ್ಣ ವೈಜ್ಞಾನಿಕವಾಗಿ ಹೇಗಾದರೂ ಕೂಡ ಸೆಟ್ಲೈಟ್ ಮುಖಾಂತರ ಸರ್ವೆ ಮಾಡ್ತಾಯಿದ್ದಾರೆ. ಎಲ್ಲಿ ತೊಗರಿ ಹೋಯಿತು, ಎಲ್ಲಿ ಕಬ್ಬು ಹೋಯಿತು, ಎಲ್ಲಿ ಜೋಳ ಹೋಯಿತು, ಎಲ್ಲಿ ಕಡ್ಲಿ ಹೋಯ್ತಲ್ಲ, ಸೆಟ್ಲೈಟ್ ಮುಖಾಂತರ ಸರ್ವೆ ಮಾಡಿಸಿ ವೈಜ್ಞಾನಿಕವಾಗಿ ನಮ್ಮ ದರ ಕೊಡಿ ಇವೆಲ್ಲ ವಿಷಯ ಇಟ್ಟುಕೊಂಡು 6ನೇ ತಾರೀಕಿಗೆ ಇದೆ. ಆಮೇಲೆ ಸಕ್ಕರೆ ಕಾರ್ಖಾನೆಯವರು ಇಳುವರಿ ಈಲ್ಡ್ ರಿಪೋರ್ಟ್ ಏನು ಕೊಡ್ತಾಯಿದ್ದಾರೆ ಸರ್ಕಾರಕ್ಕೆ, ಸಕ್ಕರೆ ಕಾರ್ಖಾನೆ ಈಲ್ಡ್ ರಿಪೋರ್ಟ್ 10.5 ಬತ್ತು, 9.5 ಬತ್ತು ಈಲ್ಡ್ ರಿಪೋರ್ಟ್ ಬತ್ತಂದರೆ ಈ ರಿಪೋರ್ಟ್ ಸಂಪೂರ್ಣವಾಗಿ ತಪ್ಪದು. ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳು ಅಲ್ಲಿ ಇಲ್ಲ, ಕಾರ್ಖಾನೆಯವರ ಮೇಲೆ ಬಿಟ್ಟಿರ್ತಾರೆ. ದಿನಾಲೂ ಅಲ್ಲಿ ಅದು ವೇಟ್ ಆ್ಯಂಡ್ ಮೆಜರ್ಸ್ನೂ ಕೊಟ್ಟಿಲ್ಲ, ಮತ್ತು ಇಳುವರಿಯಲ್ಲೂ ಕೂಡ ಯಾವುದೇ ಅಧಿಕಾರಿ ಇಲ್ಲ. ಕಾರ್ಖಾನೆಯ ಅಧಿಕಾರಿಗಳನ್ನು ಸಿಬ್ಬಂದಿ ನೇಮಕ ಮಾಡಿ ಅಲ್ಲಿ ಕಾಟ ಮಾಡ್ತಾ ಇದ್ದಾರೆ, ಇಳುವರಿ ಕೊಡ್ತಾ ಇದ್ದಾರೆ. ಕಬ್ಬಿನಲ್ಲಿ ಎತ್ತಲು ಲಾಭದ ದಬ್ಬು ದರ ನಿಗದಿಪಡಿಸಬೇಕು. ಆಮೇಲೆ ಕಬ್ಬು ಅಚಾನಕ್ ಕಬ್ಬಿನ ಫೈರ್ ಆಯಿತು, ಯಾರಾದರೂ ಬೆಂಕಿ ಹಚ್ಚಿದ್ರು ಅಥವಾ ಕರೆಂಟ್ ಆಗಲಿ ವಿದ್ಯುತ್ ಶಕ್ತಿ ಆಗಲಿ. ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಹೂಗಾರ್, ಶರಣು ಬೆಲ್ಲಾಡ್, ಶರಣು ಪಾವಡ ಶೆಟ್ಟಿ, ಬಸವರಾಜ್ ಪಾಟೀಲ್, ನಾಗೇಂದ್ರ ದೇಶಮುಖ್, ಶಾಂತ್ ವೀರಪ್ಪ, ಕೇಶವ ಕೊರಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅದ್ಧೂರಿಯಾಗಿ ಜರುಗಿದ ನವೋದಯ ಶಾಲೆ ವಾರ್ಷಿಕೋತ್ಸವ ಸಮಾರಂಭ. ಚಂದ್ರಶೇಖರ್ ಪಾಟೀಲ್ ಮೂರ್ತಿ ಸ್ಥಾಪನೆಗೆ ಅಧಿಕಾರಿಗಳು ಅಡ್ಡಿ, ಮೇಯರ್ ದರ್ಗಿ ಗರಂ. ಉದ್ಯಮ ಸುಸ್ಥಿರತೆ ಕುರಿತು ಫೆಬ್ರವರಿ 2 ಹಾಗೂ 3ರಂದು ಕಲಬುರಗಿಯಲ್ಲಿ ಕಾರ್ಯಾಗಾರ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.